ನೀವೇನ್ ಮೀನಾ ಸೂರ್ಯ ಅವ್ರಿಗೆ ಹಿಂಡ ಬಿಡ್ಸೋ ಪ್ರಯತ್ನ ಮಾಡಿದ್ದು ನಾನು ಪಟ್ಟ ಪಾಡ್ ನೋಡಿ ಅದನ್ನ ಯಾವ ಹೆಣ್ಣು ಅನುಭವಿಸೋದಕ್ಕಾಗಲ್ಲ. ಕಾಡ್ದೆ ಬೇಡ್ದೆ ಕಾಲಿಡ್ಕೊಂಡ್ ಬೇಡ್ಕೊಂಡೆ ಇದಕ್ಕೆಲ್ಲ ನನಗ್ ಸಿಕ್ಕಿದ ಪ್ರತಿಫಲ ಏನ್ ಗೊತ್ತಾ? ಚಿತ್ರಹಿಂಸೆ ಮೀನಾ, ಚಿತ್ರಹಿಂಸೆ. ಬದುಕೋಕು ಆದ್ದೆ, ಸಾಯಕ್ಕೂ ಆದ್ದೆ, ಕೋಲಾಡ್ಬಿಟ್ಟೆ. ಇಷ್ಟೇ ನನ್ನ ಹೊಣೆ ಬರ ಅಂತ ಸುಮ್ಮನಾಗೋದೆ. ಆದ್ರೆ ದಿದಿ ಬೇರೆ ಲೆಕ್ಕನು ನನ್ನ ಹಣೆ ಬರ್ದಲ್ಲಿ ಬರ್ದಿತ್ತು. ಕೃಷ್ಣನ ಹೊಟ್ಟೆಲಿದ್ದ ಆ ಖುಷಿನ ಹೇಳ್ಕೋಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನನಗ್ ಬಂದ್ ಸುದ್ದಿನೇ ಬೇರೆ. ಕಂಟು ಪೂರ್ತಿ ಕುಡ್ದಿದ್ ನನ್ ಗಂಡ ಲಾರಿ ಕೆಳಗಡೆ ಸಿಕ್ಕಿ ಸತ್ತೋದ. ತುಂಬು ಗರ್ಭಿಣಿ ಮೀನಾ ನಾನು. ನಮ್ಮಪ್ಪ ಅಮ್ಮಗೆ 5 ಲಕ್ಷ ಕೊಟ್ಟು ಈ ಹೆಣ್ಣಿಗೂ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಆ ರಮೇಶ ಗಿರೀಶ ಬರೆಸ್ಕೊಂಡ್ರು. ಆ ಮನೆ ನಂದು, ನಾನು ಆ ಮನೆ ಬಿಟ್ಟು ಹೋಗಲ್ಲ ಅಂತ ಕೇಳ್ಕೊಂಡೆ. ಆದ್ರೆ ಒಂದು ತುತ್ತು ಅನ್ನ ಕೊಡ್ದೆ, ನೀರ್ ಕೊಡ್ದೆ, ಗೋಳಾಡಿಸ್ಬಿಟ್ರು ನನ್ನ. ಮಳೆಯಲ್ಲಿ ಹೊರಗಡೆ ಮಲ್ಕೋ ಅನ್ನೋರು, ನಾಯಿ ಕಾಡಿಸ್ತಿಲ್ಲ ಅಂತ ಹಳ್ಸಿರೋ ಅನ್ನನ ನನ್ನ ಮೂಗತ್ರ ತಂದಿಡೋರು. ಕಿತ್ತ ತಿನ್ನೋ ಹಸೋದಿನ. ಆದ್ರೆ ಅನ್ನ ಕೂಡ ಬಾಯಿಗೆ ಹೋಗ್ತಿರ್ಲಿಲ್ಲ. ಸತ್ತೋಗಳ ಸಾಕು ಈ ಬದುಕು ಅಂತ ಅನ್ನಿಸ್ತು. ಆದ್ರೆ ನನ್ನ ನೋವಿಗೂ ನನ್ನ ಹೊಟ್ಟೆಲಿದ್ದ ಮಗುಗೂ ಯಾವ ಸಂಬಂಧ ಇತ್ತು? ಆಗ ಮನಸ್ ಮಾಡ್ದೆ, ನಾನ್ ಅನ್ಕೊಂಡಿರೋ ತರ ಬದುಕ್ನ ಬದುಕ್ಬೇಕು ಅಂತ ನಿರ್ಧಾರ ಮಾಡಿ ಆ ಊರ್ನ ಬಿಟ್ಟು ಬಂದೆ. ಯಾರ ಕಣ್ಣಿಗೂ ಕಾಣ್ದೆ ನನ್ನ ವಿದ್ಯೆನ ಮುಗಿಸ್ಕೊಂಡೆ. ಕ್ರಿಶ್ ಹುಡ್ದ ಪಾರ್ಟ್ ಟೈಮಲ್ಲಿ ಕೆಲ್ಸಕ್ ಸೇರ್ಕೊಂಡೆ. ಕಾಸ್ಮೆಟಿಕ್ ಮಾಡ್ಕೊಂಡೆ. ಬೆಂಗಳೂರಿಗೆ ಬಂದೆ. ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡೆ. ಭವಿಷ್ಯದ ಬಗ್ಗೆ ಕೋಟಿ ಆಸೆಗಳಿಟ್ಕೊಂಡಿದ್ ನನಗೆ ಒಂದು ಭರವಸೆ ಸಿಕ್ತು. ಆ ಭರವಸೆಗೆ ರಾಜೇಶ್ ಅನ್ನೋ ಹೆಸರಿತ್ತು. ಅಕೌಂಟೆಂಟ್ ಆಗಿ ಪಾರ್ಟ್ ಟೈಮಲ್ಲಿ ಕೆಲ್ಸ ಮಾಡ್ತಾ ಇದ್ದೆ. ಅಲ್ಲಿ ಅವನು ಕೆಲ್ಸ ಮಾಡಕ್ ಬರ್ತಿದ್ದ. ನನ್ನ ಪ್ರೀತಿಸ್ತೀನಿ ಅಂತ ಅಂದ. ಕ್ರಿಶ್ಗೋಸ್ಕರ ನಾನು ಮದುವೆ ಆಗೋ ನಿರ್ಧಾರ ಮಾಡ್ದೆ. ಆದ್ರೆ ಅವರಿಂದ ನಾನು ಯಾವ ಸತ್ಯನೂ ಮುಚ್ಚಿಡ್ಲಿಲ್ಲ ಮೀನಾ. ನನ್ನ ಬದುಕಲ್ಲಿ ನಡೆದಿರೋದನ್ನ ಎಲ್ಲಾದ್ರೂ ಹೇಳ್ದೆ. ಆದ್ರೆ ರಾಜೇಶ್ಗೆ ನಾನು ಬೇಕಾಗಿತ್ತೆ ಹೊರತು ಕ್ರಿಶ್ ಜವಾಬ್ದಾರಿ ತಗೊಳ್ಳೋ ಮನ್ಸವನ್ಗಿರ್ಲಿಲ್ಲ. ಯೋಚನೆ ಮಾಡಕ್ ಸಮಯ ಕೊಡು ಅಂತ ಹೊರಟ. ಆದ್ರೆ ಮತ್ತೆ ನನ್ ಕಣ್ಣು ಮುಂದೆ ಬರಲೇ ಇಲ್ಲ. ಅವತ್ತಿಂದ ನಾನು ಬಿಟ್ಟಿದ್ದು ನಿಜವಾದ ಪಾಡು. ಹೇಗೋ ಜನಕ್ಕೆ ನನ್ನ ಗಂಡ ಇಲ್ಲ ಅಂತ ಗೊತ್ತಾಯ್ತು. ಒಬ್ರೊಬ್ರು ಒಂದೊಂದು ಆಮಿಷನ ಕೊಡಕ್ ಶುರು ಮಾಡಿದ್ರು. ಬೆಂದು ಹೋಗಿರೋ ನನ್ನ ಬದುಕಲ್ಲಿ ಊರ್ ಬೇಳೆ ಕಳ್ಳ ಬೇಯಿಸ್ಕೊಳ್ಳೋ ಪ್ರಯತ್ನ ಪಟ್ರು. ಕೆಲ್ಸ ಬಿಟ್ಟು ಮೇಕಪ್ ಮಾಡಕ್ ಹೋದ್ರೆ ಅಲ್ಲೊಬ್ಬ ನನ್ ಕೈ ಹಿಡ್ದ. ಪಾಪ ಗಂಡಿನ ರಕ್ಷಣೆ ಇಲ್ದೆ ಒಂದು ಹೆಣ್ಣು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬಿಡ್ತು. ನಾನು ಇನ್ನೊಂದ್ ಮದ್ವೆ ಆಗ್ಬಿಡೋಣ, ಎಲ್ರಾಗೆ ಬದುಕ್ಬಿಡೋಣ ಅನ್ನೋ ಆಸೆ. ಆ ಆಸೆ ತಪ್ಪ ಮೀನಾ. ಆಗ್ ಸಿಕ್ಕಿದ್ ನನಗ್ ಮನೋಜ್ ಮೀನಾ. ಅವ್ರ ಜೊತೆ ಇದ್ರೆ ನಾನ್ ಚೆನ್ನಾಗಿರ್ತೀನಿ ಅನ್ನೋ ಆಸೆ ಬಂತು. ಎಲ್ಲಿ ಕೃಷ್ ವಿಷಯ ಹೇಳಿದ್ರೆ ರಾಜೇಶ್ ತರನೇ ಇವ್ರು ನನ್ನಿಂದ ದೂರ ಆಗ್ಬಿಡ್ತಾರೋ ಅನ್ನೋ ಭಯ ಬಂತು. ಆ ಭಯಕ್ಕೆ ನಾನ್ ಸುಮ್ನೆ ಆದೆ. ಅತ್ತೆಗೆ ವಿಷಯ ಗೊತ್ತಿದ್ರೆ ನನ್ನ ಮನೆಗ್ ಸೇರ್ಸಿರೋರ ಹೇಳಿ ಮೀನಾ. ಮಾವಂಗಾದ್ರೂ ಹೇಳ್ಬೋದಾಗಿತ್ತಲ್ವಾ? ಆ ಪ್ರಮೇಯನೇ ಬರ್ಲಿಲ್ಲ. ಮನುಷ್ಯ ದುಡ್ಡು ಬರುತ್ತೆ ಅಂತ ಅತ್ತೆ ನನ್ನ ಆಡಿಯಾಗಿ ನೋಡ್ಕೊಂಡ್ರು. ಯಾವತ್ತೂ ಆ ಸಂತೋಷನ ಪಟ್ಟ ಇರ್ಲಿಲ್ಲ ನಾನು. ಅದಕ್ಕೆ ಆ ಸುಳ್ಳುಗಳ ಸುಳಿಯಲ್ಲಿ ನಾನು ಸಿಕ್ಕಾಕೊಂಡೆ. ಅದ್ರಿಂದ ಬರ್ತಿದ್ದ ಸಂತೋಷನ ಅನ್ಭವಿಸಕ್ ಶುರು ಮಾಡ್ದೆ. ಹೌದು, ನಾನ್ ಸುಳ್ಳು ಹೇಳಿದ್ ತಪ್ಪೆ. ಆದ್ರೆ ಸುಳ್ಳಿಗ್ ಕಾರಣ ಯಾರು? ನನ್ನ ಮದ್ವೆಗೆ ಕಾರಣ ಯಾರು? ನನ್ನ ವಿಧವೆ ಪಟ್ಟಕ್ಕೆ ಕಾರಣ ಯಾರು? ರಾಜೇಶ್ ದೂರ ಆಗದಕ್ ಕಾರಣ ಯಾರು? ನಾನು ಅನುಭವಿಸಿದ ನೋವಿಗೆ ಕಾರಣ ಯಾರು? ನಾನ್ ಯಾವ ತಪ್ಪು ಮಾಡಿಲ್ಲ ಮೀನಾ. ಇನ್ಮೇಲ್ ನನಗೆ ಅನುಕಂಪ ಬಂತು. ಅಯ್ಯೋ ಅನ್ಸ್ತಿದೆ. ನೀನು ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ದೆ ರೋಹಿಣಿ. ಈ ಕುಟುಂಬ ಯಾವ ಪಾಪ ಮಾಡಿತು? ಯಾರೋ ನಿನಗ್ ಶಿಕ್ಷೆ ಕೊಟ್ರು ಅಂತ ನೀನ್ ಈ ಕುಟುಂಬಕ್ ಮಾಡಿದ್ ಮೋಸ ಸರಿನಾ? ಅದಕ್ಕೆ ಯಾವ ಕಾರಣ ಇದೆ? ಯಾವ ಕಾರಣ ಇದೆ ರೋಹಿಣಿ? ಸುಳ್ಳು ಅನ್ನೋದು ಉರಿಯೋ ಬೆಂಕಿ ಇದ್ದ ಹಾಗೆ. ಅದನ್ನ ಆರಿಸ್ತೀನಿ ಅಂತ ನೀನ್ ಅದ್ರ ಮೇಲೆ ಎಷ್ಟೇ ಮುಖವಾಡದ ಬಟ್ಟೆ ಹಾಕಿದ್ರು ಆ ಬಟ್ಟೆ ಸಿಟ್ಟು ಬೂದಿ ಆಗತ್ತೆ ಹೊರ್ತು ಆ ಬೆಂಕಿ ಆರಲ್ಲ. ಇವತ್ತಲ್ಲ ನಾಳೆ ಈ ಸತ್ಯ ಆಚೆ ಬರುತ್ತೆ ಅಂತ ನನಗ್ ಗೊತ್ತಿತ್ತು ಮೀನಾ. ಆದ್ರೆ ಈ ಸತ್ಯನ ನೀವ್ ಹೇಳದ್ ಬೇಡ ಮೀನಾ. ಸಮಯ ನೋಡಿ ನಾನೇ ಹೇಳ್ತೀನಿ. ನಾನೇ ಮನೆಯವ್ರ ಜೊತೆ ಮಾತಾಡ್ತೀನಿ. ನನ್ ಮನ್ಸಾಕ್ಷಿಗೆ ನನ್ ಮೋಸ ಮಾಡಕ್ ಆಗ್ತಿಲ್ಲ ರೋಹಿಣಿ. 1000 ಕಷ್ಟ ಬಂದ್ರು ಸತ್ಯನ ಬಿಟ್ಕೊಡ್ದೆ ಇರೋನೆ ಹರಿಶ್ಚಂದ್ರ. ಸಾವೇ ಕಣ್ಮುಂದೆ ಬಂದ್ ನಿಂತ್ಕೊಂಡ್ರು ಅಧರ್ಮ ಮಾಡಲ್ಲ ಅಂದೋನೆ ಧರ್ಮರಾಯ. ಕಷ್ಟ ರಾಮನು ಬಿಟ್ಟಿಲ್ಲ, ಕೃಷ್ಣನು ಬಿಟ್ಟಿಲ್ಲ. ಆದ್ರೆ ಅವ್ರು ಯಾರು ಅವ್ರ ಸ್ವಾರ್ಥಕ್ಕೆ ಬೇರೆ ಜೀವನದಲ್ಲಿ ಆಟ ಆಡಿಲ್ಲ. ನೋಡು ರೋಹಿಣಿ, ನಿನ್ಗಾಗಿರೋ ಅನ್ಯಾಯದ ಬಗ್ಗೆ ನಮ್ಗೆ ಅನುಕಂಪ ಇರ್ಬೋದು. ಆದ್ರೆ ನಿನ್ನಿಂದ ಆಗಿರೋ ಅನ್ಯಾಯದ ಬಗ್ಗೆ ನನಗ್ ಕೋಪ ಇದ್ದೇ ಇರತ್ತೆ. ಈ ಸತ್ಯ ನನ್ನಿಂದ
ಯಾವಾಗ ಯಾವ ಕ್ಷಣ ಯಾರ್ ಮುಂದೆ ಬೇಕಾದ್ರೂ ಹೊರಗ್ ಬರ್ಬೋದು. ನೀನ್ ರೆಡಿ ಆಗಿರ್ಬೇಕು ಅಷ್ಟೇ. ಮೀನಮ್ ಯಾಕೆ ಇನ್ನು ಮಲ್ಗಿಲ್ಲ? ಅಯ್ಯೋ ಅದು ನಿದ್ದೆ ಬರ್ತಿಲ್ಲ ರೀ, ನೀವ್ ಮಲ್ಕೊಳ್ಳಿ. ಅಲ್ವೇ JCB ಗಿಂತ ಜಾಸ್ತಿ ದುಡಿತೀರ ಮನೆ ನೀನು. ದಿಮ್ಮೆಲ್ಲ ತಲೆ ಇಡ್ತಿದ್ದಂಗೆ 6 ಬೀದಿ ಕೇಳಂಗೆ ಗೊರಕೆ ಹೊಡಿಯೋಳು. ಇವತ್ತು ಏನೇನು ಈ ಧೂಳೆ ಬರ್ತಲ್ಲ ಅಂತಿದ್ಯಾ? ಅದು ಗೊತ್ತಿಲ್ಲ ರೀ, ಯಾಕೋ ನಿದ್ದೆನೆ ಬರ್ತಿಲ್ಲ. ನೀವ್ ಮಲ್ಕೊಳ್ಳಿ, ನಾನ್ ಮಲ್ಕೋತೀನಿ. ಆಯ್ತು ಬಿಡು, ಒಂದೊಂದ್ಸರಿ ಹಿಂಗೆಲ್ಲ ಆಗತ್ತೆ. ಬಾಯ್ಲಿ ಇದು ನಿಮ್ಮಸ್ರು ಒಂದು ಹಾಡಿಲ್ಲ ನಾನು. ಹೇ ಬೇಡ ರೀ. ಮೊದ್ಲೇ ನಿದ್ರೆ ಬರ್ತಾ ಇಲ್ಲ ಅಂತೀಯ. ನಾನು ಹಾಡು ಕೇಳಿ ಅಂಪ್ಲಿ ಬರೋ ನಿಂದೇನು ಹೊಟ್ಟೆ ಹೋಗ್ಬಿಡುತ್ತೆ. ಹೋಲಿ ಕತೆ ಹೇಳ. ಪ್ಲೀಸ್ ರೀ, ನನ್ಗೆ ಅದೆಲ್ಲ ಏನು ಬೇಡ. ಅಲ್ಲ, ನನ್ಗೋಸ್ಕರ ನೀವ್ ಯಾಕೆ ನಿದ್ದೆಗಿಡ್ಬೇಕು? ಮಲ್ಕೊಳ್ಳಿ. ಅಲ್ವೇ ನಿನ್ಗೆ ನಿದ್ದೆ ಬರದೆ ಇಲ್ಲಿ ಅಡ್ಗಂಬತ್ತರ ನಿಂತ್ಬಿಟ್ಟಿದ್ರೆ ನನಗೆ ಹೆಂಗೆ ನಿದ್ದೆ ಬರುತ್ತೆ? ಸರಿ, ಹಾಲ್ ಬಿಸಿ ಮಾಡ್ಕೊಂಬಿಡ್ಲಾ? ಅದೆಲ್ಲ ಬೇಡ ಅಂತ ಹೇಳಿಲ್ವಾ? ನೀನು ಯಾಕೋ ನನ್ನಿಂದ ಏನೋ ಮುಚ್ಚಿರ್ತೈತೆ ಅಂತ ಅನಿಸ್ತಾ. ಅಲ್ಲ, ನಾನ್ ಬೇಜಾರಾಗ್ತೀನಿ ಅಂತ ನೀನ್ ನನ್ಗೆ ಹೇಳ್ತಾ ಇದೀಯನೋ? ಅಲ್ವಾ? ಲೇ, ಅಂತದ್ದೇನೇ ಇದ್ರೂ ಪರವಾಗಿಲ್ಲ, ಇಲ್ಲ ಹೇಳ್ಬಿಡಿ, ನಾನು ಏನೋ ಅಂದ್ಕೊಳೋದಿಲ್ಲ. ಅಯ್ಯೋ, ಎಷ್ಟು ಪ್ರಶ್ನೆಗಳು ಕೇಳ್ತಿರೋರಿ ನೀವು. ಅಲ್ಲ, ಇವಾಗ ನಾನ್ ಬಂದ್ ಮಲ್ಕೊಂಡ್ರೆ ನಿಮ್ಗೆ ನಿದ್ದೆ ಬರುತ್ತಾ? ಇಲ್ಲ ಇಲ್ಲ, ಹಂಗೆ ಲುಕ್ ಕೊಡ್ಬೇಡ್ರಿ. ಆಯ್ತು ಬಿಡವ, ನಿನ್ಗೆ ಯಾವಾಗ ನಿದ್ದೆ ಬರುತ್ತೋ ಅವಾಗ್ಲೇ ಬಂದ್ ಬಿದ್ಕೋ, ಆಯ್ತಾ? ಗುಡ್ ನೈಟ್, ಕಮ್, ಶುಭರಾತ್ರಿಸ್, ನಮಸ್ಕಾರ. ಬುದ್ಧಿ. ಮನೋಜ್, ಕೋಟ್ ಇದನ್ನೇ ಮರ್ತೋಗ್ತಾ ಇದೀನಿ ನೋಡು. ನೋಡಿ ನಿನ್ ಕೈಯ ಮನೋಜ, ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಿದ್ಯೇನಪ್ಪ? ಬೆಳಗ್ಗೆ ಕೋಟ್ ಸೂಟ್ ಎಲ್ಲ ಹಾಕೊಂಡ್ ರೆಡಿ ಆಗಿದ್ಯಾ? ಅಮ್ಮ, ಬ್ಲೆಸ್ ಮಿ ಅಮ್ಮ. ಇವತ್ತಿಂದ ನಾನು ಹೊಸ ಕಂಪ್ನಿ ಶುರು ಮಾಡ್ತಾ ಇದೀನಿ. ಹೌದಾ? ಮನೋಜ, ಮೊದ್ಲೇ ಸೆಕೆ ಕಣೋ, ಇಷ್ಟೆಲ್ಲ ಬಟ್ಟೆ ಹಾಕೊಂಡ್ರೆ ಹೆಂಗೋ? ಲೇ ಅಪ್ಪಿ, ನಿನ್ನಂಗೆ ಒಲೆ ಮುಂದೆ ಒಗ್ಗರಣೆ ಅಂತ ಕೆಲಸ ಮಾಡೋ ಕೆಲಸ ಅಲ್ಲ ಕಣೋ ಈ ಮನೋಜನ್ ಕೆಲಸ. ನನಗೆ ಅಂತ ಸಪರೇಟ್ ಆಗಿ ಚೇಂಬರ್ ಇರುತ್ತೆ, ಮೇಲೆ AC ಇರುತ್ತೆ, ಬೇಕು ಅಂದ್ರೆ ಫ್ಯಾನು ಇರುತ್ತೆ. ನನ್ನ ಬೂಟ್ ಶಬ್ದ ಕೇಳ್ತಿದ್ದಂಗೆ ಸೆಲ್ಯೂಟ್ ಹೊಡಿಯಕ್ಕೆ ಸುತ್ತ ಅಸ್ಟೆಂಟ್ ಇರ್ತಾರೆ. ಇದನ್ನೆಲ್ಲ ನೋಡಿ ಅಭ್ಯಾಸನೇ ಇಲ್ಲ ಅಲ್ವಾ? ಲೇ ಅಪ್ಪನೇ, ಹಾಲನ್ನ ಉಕ್ಕೋ ಹಾಗೆ ಮಾಡೋದು ಸ್ಟವ್, ಆದ್ರೆ ಉಕ್ಕೋ ಹಾಲು ಸ್ಟವ್ನೇ ಆಫ್ ಮಾಡ್ಬಿಡುತ್ತೆ. ಎಪ್ಪೆ ಹಿಂಗೆ ಬಡದೆ ತುಂಬಾ ಮೆರಿತಾ ಇದೆಯಾ? ಬ್ಯಾಕ್ ಗ್ರೌಂಡ್ ಅಲ್ಲಿ ಆಪ್ ಇಡೋ ಪ್ರೋಗ್ರಾಮ್ ಇಟ್ಟಿರ್ತಾನೆ ಭಗವಂತ. ಬಸ್ಸಾರು ಹೇಳ್ಬಿಟ್ಟಿರ್ತೀನಿ. ನಿಜ ರೀ, ಮೊಗ್ಗು ಅರಳದೇ ಇರಲ್ಲ, ಅರಳಿದ್ ಹೂ ಬಾಡ್ದೇ ಇರಲ್ಲ. ರೂಪ ಯಾವಾಗ ಬೇಕಾದ್ರೂ ಬದ್ಲಾಗ್ಬೋದು ಅಥವಾ ಬೈಲಾಗ್ಬೋದು. ಇರ್ಬೇಕು ಮನೋಜ, ಇರ್ಬೇಕು. ನಿಂದಕರು ಇರಬೇಕಯ್ಯ ಹಂದಿಗಳ ಹಾಗೆ ಅಂತ ಕೇಳ್ವೇನಪ್ಪ ನೀನು. ಅದೇನ್ ಆಫೀಸು ಅಂತ ಸ್ವಲ್ಪ ಅರ್ಥ ಆಗತ್ತಾರ ಹೇಳೋ. ಅಮ್ಮ, ನಾವು ಹೊಸ ಬ್ರಾಂಚ್ ಓಪನ್ ಮಾಡ್ತಿದೀವಿ, ಅದಕ್ಕಿಂತ ಒಂದು ಆಫೀಸ್ ಓಪನ್ ಮಾಡಿದೀನಿ. ಅದಕ್ಕೆ ಈ ಗೆಟಪ್ ಚೇಂಜ್. ಅಮ್ಮ, ನಿಮ್ಮ ಮಗ ಈಗ ಒಂದು ದೊಡ್ಡ ಕಂಪ್ನಿ MD. ನೀನ್ ಏನಾದ್ರೂ ಆಗಿರೋ AC-ಲೇ ಕೂತಿರು, ಆದ್ರೆ ಈ ಬಿಸಿಲಿಗೆ ಬಿಸಿ ಮೇಲೆ ಮಾತಲ್ಲಿ ಬಿದ್ದಿರೋ ಹುಳ್ಳಿಕಾಯಿ ತರ ಆಗೋಕ್ಕೆ ಜೋಪಾನ. ನನ್ ಮನೋಜ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಿದಾರೆ ಅಂತ ನೀನು ಹೊಟ್ಟೆನ ಗೀಚ್ಕೋತಾ ಇದೀಯ. ನಮ್ ಹೊಟ್ಟೆ ಊರಿ ಬಗ್ಗೆ ಬಿಟ್ಬಿಡಿ, ಇವನಿಗೆ ಸೆಕೆಗೆ ಮೈ ಊರಿ ಬರ್ದಿರೋ ತರ ನೋಡ್ಕೊಳ್ಳಿ. ಅವ್ರು ಯಾವ ಬಟ್ಟೆ ಹಾಕೊಂಡ್ರೆ ನಿಮ್ಗೇನು ಸೂರ್ಯ ಅವ್ರೆ? ನೀನ್ ಯಾಕೋರ್ನ ಇಷ್ಟೊಂದ್ ಪ್ರಶ್ನೆ ಕೇಳ್ತಾ ಇದೀರಾ? ಯಾಕೆ ಕೇಳ್ಬಾರ್ದು? ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ದೇ ಇರೋಷ್ಟು ದೊಡ್ಡವ್ರ ನೀವು? ಅದಲ್ಲ ಮೀನವ್ರೆ, ಅವರು ನೀನ್ ಸುಮ್ನಿರಮ್ಮ ನೀನು. ಅಲ್ಲ, ನೀನೇನ್ ಅವಳಗ್ ಸಮಜಾಯಿಸಿ ಕೊಡೋದು? ಮನೋಜ, ನೀನ್ ಇನ್ನೂ ಟಾಪ್ ಅಲ್ಲಿ ಬರ್ತೀಯ, ನೋಡ್ತಾ ಇರೋ. ಬರ್ಲಿ ಕಣೆ, ನಮ್ಗೆ ಯಾವ ಆಕ್ಷೇಪಣೆಯೂ ಇಲ್ಲ. ಆದ್ರ ಬಂದ್ ಲಾಭನ ಸರಿಯಾದ ದಾಳಿ ಉಪಯೋಗಿಸ್ಕೊಳ್ಳೋ ಮನೋಜ. ಆಮೇಲೆ ದುಡುಕಿ ಆಕಾಶಕ್ಕೆ ಹಾರೋ ಪ್ರಯತ್ನ ಮಾಡ್ಬೇಡ. ಮುಂದೊಂದೇ ಮೆಟ್ಲನ್ನ ಹತ್ತೋದ್ ಕಲಿಯಪ್ಪ. ಲೊಟ್ಟೆ, ಜೀವನ ಈಗ ಆಮಿ ಮೊಲದ ಕತೆ ಅಲ್ಲಪ್ಪ, ಹುಲಿ ಕತೆ. ಅದ್ರ ಮುಂದೆ ಇರೋ ಜಿಂಕೆ ಕತೆ. ಯಾರು ಸ್ಪೀಡ್ ಆಗಿರ್ತಾರೋ ಅವರೇ ಬದುಕಾಗೋದು. ಮೊದ್ಲೆಲ್ಲ ಹೂ ಮಾರೋರು ನಡ್ಕೊಂಡೋಗ್ ಮಾರೋರು, ಆಮೇಲೆ ಸೈಕಲ್ ಅಲ್ಲಿ ಹೋಗಿ ಮಾರ್ತಾ ಇದ್ರು. ಇವಾಗ ಸ್ಕೂಟರ್ ಅಲ್ಲಿ ಹೋಗಿ ಮಾರ್ತಾರೆ. ತುತ್ತಿ ಬಳಸಿ ನಮ್ ತಲೆಗೆ ಸುತ್ಗೆ ಹೇಳಕ್ ಬರ್ತಾ ಇದೆಯಾ ಲೊಡ್ಲಡ್ಕೆ? ಮನೋಜ್, ನೀನ್ ಅವ್ರ ಬಗ್ಗೆ ಮಾತಾಡೋದು? ಅವ್ರ ಇವಾಗ ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗ್ತಿದ್ದಾರೆ. ಅವ್ರು ನಮ್ಗಿಂತ ಚೆನ್ನಾಗಿರ್ಲಿ, ನೀವ್ ಸುಮ್ನೆ ಇರಿ. ಅಬ್ಬಬ್ಬಾ, ಏನ್ ಮೀನ ಮರಿ ಇದು? ಯಾವತ್ತೂ ಇಲ್ದೇ ಇರೋದು ಇವತ್ತು ರೋಡಿ ಅವ್ರು ನಿಮ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಿದಾರೆ. ಮನೋಜ, ಮೀನ ಹೂವನ್ನೇ ಮಾರಿದ್ರು ಕಷ್ಟಪಟ್ಟು ದುಡಿದ ಮೇಲೆ ಬರ್ತಾ ಇದ್ದಾರೆ. ನೀನು ಮೊದ್ಲು ಹಾಲ್ ಮೇಲ್ ಬರೋ ದಾರಿ ನೋಡು. ನೀವೇನ್ರಿ ನೀವು? ಅಲ್ಲ, ನನ್ನ ಮಗ ಮನೋಜನು ಈ ಹೂ ಮಾರೋರು ಒಂದೇನಾ? ಖಂಡಿತ ಇಲ್ರ ಸಕ್ರೆ, ಯಾಕಂದ್ರೆ ಮೀನ ಒಂದ್ ಸ್ವಲ್ಪ ಬುದ್ಧಿ ಇದೆ. ಇವನಿಗೆ ತುಂಬಾ ಜಾಸ್ತಿನೇ ಇದೆ. ನನ್ನ ಮಗ ಇನ್ನೂ 10 ಕಂಪನಿ ಓಪನ್ ಮಾಡ್ತಾನೆ. ರೋಹಿಣಿ ಮನೋಜನ್ ಜೊತೆಲಿದ್ರೆ ನನ್ನ ಮಗ ಇನ್ನೂ ಸಾಧಿಸ್ತಾನೆ. ಯಾಕೇಳು? ರೋಹಿಣಿ ನನ್ನ ಮಗನ್ ಪಾಲ್ಗೆ ಅದೃಷ್ಟ ದೇವತೆ. ಹೌದು, ರೋಹಿಣಿನ ಜೊತೆ ಇದ್ರೆ ನಾನು ಇನ್ನಷ್ಟು ಸಾಧನೆ ಮಾಡ್ತಾನೇ ಇರ್ತೀನಿ. ನನ್ ಲಕ್ಕಿ ಚರಮ್ಕೊಣ ಇವಳು ಪತಿವ್ರತೆ ಶಿರೋಮಣಿ. ಮನೋಜ, ನಾನು ಅದೃಷ್ಟ ಅಂತ ಕೇಳಿದ್ದೆ, ಆದ್ರೆ ಈಗ ಅದನ್ನ
ರೋಹಿಣಿ ರೂಪದಲ್ಲಿ ನೋಡ್ತಾ ಇದೀನಿ ಕಣೋ. ಏನಪ್ಪ ಇದು? ಇಷ್ಟು ದಿನ ಸಕ್ಕರೆ ಪೌಡ್ರ್ ಮನೆಗೆ ಬೈಜಾ ಇದ್ದಿದ್ ಪದನೇ ಇರ್ಲಿಲ್ಲ. ರಾಜಕೀಯದಲ್ಲಿ ಕೆಲವರು ಪಾರ್ಟಿ ಚೇಂಜ್ ಮಾಡ್ತಾರೆ ಅಂತ ಕೇಳಿದ್ವಿ, ಆದ್ರೆ ನಮ್ಮನೇಲೂ ಸಕ್ಕರೆ ಅದನ್ನೇ ಮಾಡ್ತಾ ಇದಾರೆ. ಹಾಗೆಲ್ಲ ಏನು ಇಲ್ಲ. ರೋಹಿಣಿ ಅಂದ್ರೆ ನನಗೆ ಯಾವಾಗ್ಲೂ ಇಷ್ಟಾನೆ. ಅದೇ ಸಲ್ಗೆಲೆ ನಾನು ಸ್ವಲ್ಪ ಬೈದಿರ್ತೀನಪ್ಪ. ಹಾಗಂದ ತಕ್ಷಣ ನನಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥನಾ? ಈಗ ಹೇಳ್ತೀನಿ, ಎಲ್ರು ಕೇಳಿಸ್ಕೊಳ್ಳಿ. ನಾನು 3 ಜನ ಸೊಸೆಂದ್ರಲ್ಲೂ ನನಗೆ ತುಂಬಾ ಇಷ್ಟ ಇರೋದು ರೋಹಿಣಿನೇ. ಸರಿ, ನಮ್ಗೆ ಲೇಟ್ ಆಗ್ತದೆ, ಪಾಶ್ವತಿ ಹೊರಡೋಣ. ಬಾಯ್ಮ, ಬಾಯ್ಪ. ಬಾಯ್ ಬಾಯ್ ಮಿನವರಿ. ನೋಡಪ್ಪ, ಹೇಳ್ಬೇಕಾದ್ದು ನನ್ನ ಕರ್ತವ್ಯ, ನಾನು ಹೇಳಿದೀನಿ. ಏನೇ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡೋಕಂದ. ಮನೋಜ್, ನಮಗ್ ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. ನಡಿ ನಡಿ. ಬಾಯ್ ಬಾಯ್ ಮನೋಜ, ಸೆಂಟ್ ಹಾಕೊಂಡ್ ಹೋಗೋ. ಒಳ್ಳೇದಕ್ಕೋ ಒಳ್ಳೇದಾಗ್ಲ. ನನ್ ಮಗ ಅಂದ್ರೆ ಮಗ. ನೀನಾ? ಯಾಕಮ್ಮ ಹುಷಾರಿಲ್ವ ತಾಯಿ? ಇಲ್ಲ ಮವ, ಆರಾಮಾಗಿ ಐತೀನಿ. ನಿದ್ದೆ ಮಾಡಿಲ್ವಾ? ಇಲ್ರ ರಾತ್ರಿ ಎಲ್ಲ ಓಡಾಡ್ತಾನೆ ಇದ್ಲು. ಅದೇನ್ ಸರ್ವೆ ಮಾಡ್ತಾ ಇದ್ಲು ಏನೋ. ನಿಜ ಹೇಳಮ್ಮ. ಇಲ್ಲ ಮವ, ಹಾಗೆಲ್ಲ ಏನೂ ಇಲ್ಲ. ಇರ್ತದೆ. ಅದೇನು ಅಂತ ನಾವು ಕಂಡಿಡಿತೀವಿ, ಬಿಡಾಕಿಲ್ಲ. ಅದೆಲ್ಲ ನೀನು ಹೂ ಕೊಡ್ಬೇಕು ಅಂತಿದ್ದಿಲ್ಲ ನೀನು? ನನಗೂ ಡ್ಯೂಟಿ ಕೊಡ್ತಾ ಇತ್ತು, ನಾನು ಹೊಟ್ಟಿದೀನಿ. ಹಂಗೆ ಬಂದ್ಬಿಡು, ಡ್ರಾಪ್ ಹೋಗ್ತೀನಿ. ಬರ್ತೀನಪ್ಪ. ಈ ಗುರಿನಾಗ ಎಷ್ಟು ಫೋನ್ ಮಾಡೋದು ತೆಗೆದ. ಸೂರ್ಯ, ಸೂರ್ಯ, ಏನೋ ಇತ್ತೀಚೆಗೆ ಏನಾದ್ರು ಹೇಳೋ, ಏನೋ ಯೋಚನೆ ಮಾಡ್ತಿರ್ತಿಲ್ಲ. ಯಾಕೇನಾಯ್ತು? ಏನಂದ್ರೆ ಏನಾದ್ರು ಮಾತಾಡೋ ಯೋಚನೆ ಮಾಡ್ತಾನೆ ಇರ್ತಿಲ್ಲ, ಏನಾಯ್ತು ಅಂದೆ. ನಮ್ಮನೇಲೂ ಅದೇ ಆಗ್ತಾ ಇರೋದು ಗುರುವೆ. ಮೀನಾ ಹಿಂಗೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಕಣೋ. ಏನ್ ಕೇಳಿದ್ರೆ ಯಾವ್ದಕ್ಕೂ ಸರಿಯಾಗಿ ಉತ್ತರ ಕೊಡೋದಿಲ್ಲ. ಏನೋ ಕೆಲ್ಸ ಆದ್ರೆ ಇನ್ನೇನೋ ಮಾಡಿರ್ತಾಳೆ, ಏನೋ ಎಡವಟ್ಗಳು ಮಾಡ್ಬಿಟ್ಟಿರ್ತಾಳೆ. ನನಗೆ ಅರ್ಥನೇ ಆಗ್ತಲ್ಲ ಏನ್ ಮಾಡ್ತಾರೋಳು ಅಂತ. ಸಿಸ್ಟರ್ ಈಗ ಆಡ್ತಿದ್ದಾರೆ ಅಂದ್ರೆ ಪಕ್ಕ ಊರಲ್ಲಿ ಏನೋ ಆಗಿರ್ಬೇಕಾ? ಊರಲ್ಲಿ ಯಾರೋ ಒಬ್ಬ ಪೊಜಿತಿ ನನ್ನ ಮಗ ಬಂದ್ಬಿಟ್ಟು ಕ್ಲೋಸ್ ಅಪ್ ಶಾಟ್ ಅಲ್ಲಿ ಮೀನ್ ಹತ್ರಕ್ಕೆ ನೀನ್ ಈ ಊರಲ್ಲಿ ಇರ್ಬೇಡ, ಊರ್ ಬಿಟ್ಟು ಹೋಗ್ಬಿಡು ಅಂತ ಹೇಳ್ಬಿಟ್ಟಿದಾನೆ. ಇವಳು ಕೇಳ್ಬೇಕಾ? ತಲೆಗೆ ಅದನ್ನೇ ಹಾಕೊಂಡು ಹಿಂಗ ಆಡ್ತದಾಳೆ, ಬಿಗಿಲು ಬಿದ್ದಾಗಿದ ಕಣ. ಮೀನ ಹಿಂಗೆಲ್ಲ ಎದುರೋಳಲ್ಲ ಕಣ. ದೃಷ್ಟಿ ಅನ್ನೋದ್ರ ಬಗ್ಗೆ ನಿನ್ ಗೊತ್ತಿಲ್ಲ ಅನ್ಸತ್ತೆ ಸೂರ್ಯ. ಬರೇ ಅಪಾಯ ಅದು. ಅಲ್ಲ, ಅವ್ರ ಜೊತೆ ಕೆಲಸ ಮಾಡ್ತಾಳ ಯಾರವರು, ಪದ್ಮಕ್ಕ. ಅವ್ರನ್ನ ಕೇಳ್ಬೇಕಾಯ್ತು, ಅವ್ರು ಯಾಕೆ ಈಗ ಆಡ್ತಾ ಇದಾರೆ ಏನು ಅಂತ ಹೇಳಿರ್ಬೋದಲ್ಲ. ಹೇಳ್ದೈತೆ, ಅವ್ರನ್ನು ಕೇಳ್ದೆ. ನೋಡಿದ್ರೆ ಇಲ್ಲಪ್ಪ ಸೂರ್ಯ, ನಾನ್ ಕೇಳಿದ್ರು ಏನು ಆನ್ಸರ್ ಮಾಡಿಲ್ಲ, ಮಂಕ ಇದ್ಲು ಅಂತಂದ್ರು. ನನ್ ಏನ್ ಹೇಳಿ ಅವ್ರಿಗೆ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಯಾರಾದ್ರೂ ಜ್ಯೋತಿಷಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ತಾಯಿತ ಕಟ್ಟಿಸ್ಕೊಂಬ, ಎಲ್ಲ ಸರಿ ಹೋಗುತ್ತೆ. ರವಿ, ಏನಾಗ್ತಿದ್ಯಪ್ಪ ನಿನ್ ಕೆಲ್ಸನ? ದಿನ ಇದ್ದಿದ್ದೆ, ಅದ್ರಲ್ಲಿ ಯಾವ ಚೇಂಜಸ್ ಇದೆಯಮ್ಮ? ಅಯ್ಯೋ ಹಂಗಲ್ಲ ಕಣೋ. ನೀನು ಶ್ರುತಿ ಹೊಸ ಹೋಟ್ಲಿಗೆ ಹೋಗಲ್ವಾ? ಅಂತ ಮೆಚುರಿಟಿ ಇವ್ರಿಗೆ ಬರಲ್ಲ ಅತ್ತೆ. ಎಷ್ಟು ಕೊಬ್ಬು ನೋಡಿ ಇವ್ಗೆ. ಏನೇ, ನಾನು ಹೋಟೆಲ್ ಓಪನ್ ಮಾಡಿದೆ ನಿನಗೋಸ್ಕರ. ಹೆಂಡತಿ ಅನ್ನೋ ಪ್ರೀತಿನೂ ಇಲ್ದೆ ಅಲ್ಲಿ ಕೆಲ್ಸದನಾಗ್ ಬಿದ್ದಿದ್ಯಾ. ಒಂದಿನ ಇದು ನಮ್ಮಿಬ್ರ ಮಧ್ಯೆ ಟರ್ನಿಂಗ್ ಪಾಯಿಂಟ್ ಆಗತ್ತೆ, ಅವತ್ತು ಮಾತಾಡ್ತೀನಿ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ಕಂದ. ನಿನ್ ಗಂಡನ್ನ ನೀನ್ ಸರಿ ಮಾಡ್ಬೇಕೇ ಹೊರ್ತು ಹಂಗೆಲ್ಲ ಶಾಪ ಹಾಕ್ಬಾರ್ದು. ನನ್ ಮಗ ಅಲ್ವಾ? ನಿಮ್ ಮಗ ನನ್ ಮಾತೆ ಕೇಳಲ್ವಲ್ಲ. ಹಸ್ತಿ ಅಂಕುಶ ಮಾತ್ರೇನ ವಾಜಿ ಹಸ್ತೇನ ತಾಡ್ಯತೆ, ಶೃಂಗಿ ಲಗಡು ಹಸ್ತೇನ ಖಡ್ಗ ಹಸ್ತೇನ ದುರ್ಜನ. ಹಾಗಂತ ಮಾತಿದೆಯಮ್ಮ. ಆನೆನ ಅಂಕುಶದಿಂದ ಕಟ್ ಹಾಕ್ಬೋದು, ಕುದುರೆನ ಚೌಟಿಯಿಂದ ನಿಯಂತ್ರಿಸಬಹುದು, ಹಸುವನ್ನ ಕೋಲ್ನಿಂದ, ಒಳ್ಳೆಯವರಿಗೆ ಒಳ್ಳೆತನದಿಂದ ನಿಯಂತ್ರಿಸಬಹುದು. ಹಾಗೆ ದುಷ್ಟತನದಿಂದನೇ ಸರಿ ಮಾಡಬಹುದು. ನೀವಿಬ್ರು ಗಂಡ ಹೆಂಡತಿ, ನಿನ್ನ ದಾರಿಗೆ ಅವನನ್ನ ಪ್ರೀತಿಯಿಂದನೇ ಕರ್ಕೊಂಬತಾಯಿ. ಕೆಲವ್ರಿಗೆ ಏನೇ ಬುದ್ಧಿ ಹೇಳಿದ್ರು ಸರಿ ಹೋಗಲ್ಲ ಮಾವ. ಯಾಕೆ ಈಗ ಆಡ್ತಿದಾನೆ ಅನ್ನೋ ಸತ್ಯ ಒಂದಲ್ಲ ಒಂದಿನ ಹೊರಗ್ ಬಂದೇ ಬರುತ್ತೆ ಮಾವ. ಬಂತು ಎಲ್ಲ ಸತ್ಯ ಹೊರಗೆ ಬಂತು. ಏನೇ ಅದು? ಮೀನಾ ಯಾಕೆ ಹೀಗಿದ್ದಾಳೆ ಅನ್ನೋ ಸತ್ಯ ಹೊರಗ್ ಬಂತಪ್ಪ. ಇದು ಬೆಂಗಳೂರು ಕತೆ ಅಲ್ಲ, ಲಚ್ಚನ್ ದೇವನಹಳ್ಳಿ ಕಥೆ. ಸೂರ್ಯ, ಊರಲ್ಲೇನಾಗಿದ್ಯಾ? ಊರಲ್ಲೇ ಎಲ್ಲ ಆಗಿರೋದು. ಸತ್ಯನ ನೀನೇ ಬಾಯ್ ಬಿಡ್ತೀಯ ಮೀನಾ, ಅಥವಾ ನಾನೇ ಎಲ್ಲ ಹೇಳ? ಅವನೇ ಬೆಂಕದ ಸಿಂಗಾರಿ, ಬಾಯ್ ಬಿಡು. ನಾನೇ ಬಾಯ್ ಬಿಡ್ಬೇಕು? ನನಗೇನು ಗೊತ್ತಿಲ್ಲ ರೀ. ಏನ್ ಗೊತ್ತಿದೆಯೋ ಏನ್ ಗೊತ್ತಿಲ್ವೋ, ಆದ್ರೆ ನೀನ್ ಒಳಗೆ ವೇದನೆ ಪಡೋದು ನಮ್ಗೆಲ್ಲ ಗೊತ್ತಾಗ್ತಾ ಇದೆ ತಾಯಿ. ನನ್ಗೇನು ಹಾಗನ್ನಿಸ್ತಿಲ್ಲ ಮಾವ. ನೀನವರು ಹುಷಾರಾಗೇ ಇದಾರೆ. ಏಯ್, ನಿಮ್ಮ ಅಮ್ಮನ ಮನೆ ಕಡೆ ಎಲ್ರು ಚೆನ್ನಾಗಿದಾರೆ ನಂಗೆ. ಅಲ್ನವ್ರ ಬಗ್ಗೆ ಏನಾದ್ರು? ಅಲ್ಲ, ಇದೇ ಊರಿನ ಮ್ಯಾಟ್ರು. ಅಲ್ಲಾಗಿರೋ ಒಂದು ವಿಷಯನ, ನಡೆದಿರೋ ಒಂದು ಘಟನೆನ ನನ್ನಿಂದ ಮುಚ್ಚಿಡ್ಬೋದು ಅಂತ ಇವಳು ಅನ್ಕೊಂಡಿದ್ದಾಳೆ. ಆದ್ರೆ ಅದು ಸಾಧ್ಯ ಇಲ್ಲ. ಹೇಳ್ಬಿಡು, ಎಲ್ಲ ಓಪನ್ ಆಗಿ ಹೇಳ್ಬಿಡಮ್ಮ. ಅಲ್ಲಿ ನಡೆದಿರೋ ಘಟನೆ ತಾನೆ ನೀನ್ ಹೀಗಿರೋದು. ಮೀನಮ್ಮ, ನೀನ್ ಯಾಕೆ ರೋಹಿಣಿ ಅಷ್ಟೊಂದು ಕೆಪ್ಪರ್ಸ್ಕೊಂಡ್ ನೋಡ್ತಾ ಇದ್ಯಾ? ರೋಹಿಣಿ, ನೀನು ಯಾಕೆ ಮೀನಮ್ಮ ಆತರ ನೋಡ್ತಿರೋದು? ನನ್ಗೇನ್ ಗೊತ್ತು ಮನೋಜ್. ನೀನವ್ರೆ, ನೀವು ಬೇರೆ ಯಾರ ಕಡೆಗಾದ್ರೂ ನೋಡ್ಬೋದಲ್ವಾ? ಅದ್ಕೆ ನಾವೆಲ್ರೂ ಅಬ್ಸರ್ವ್ ಮಾಡ್ತಾ ಇದೀವಿ, ನೀವ್ ಮೊದ್ಲಿನಾಗಿಲ್ಲ. ಅದ್ಕೆ ಸೂರ್ಯ, ನಿನ್ಗೇನ್ ಗೊತ್ತಿದೆ ಅದನ್ನ ನೀನೇ ಹೇಳ್ಬಿಡಪ್ಪ. ಮೀನಾ ಯಾಕೋ ಬಾಯ್ ಬಿಡ್ತಿಲ್ಲ. ಅವತ್ತು ಅವ್ನ ಯಾರೋ ಹುಚ್ಚ ಬಂದ್ಬಿಟ್ಟು ನೀವು ಈ ಊರಿಗೆ ಬರಬಾರ್ದಾಗಿತ್ತು, ನಿಮ್ ಸಂಬಂಧಗಳೆಲ್ಲ ಮುರ್ದೋಗತ್ತೆ ಅಂತ ಹೆದರ್ಸಿದ್ನಲ್ಲ, ಅದಕ್ಕೆ ಹೆದರ್ಕೊಂಡ್ಬಿಟ್ಟಿದ ಇವಳು. ಎಲ್ಲಿ ಯಾವ ಸಮಸ್ಯೆ ಆಗೋಗುತ್ತೋ ಅಂತ. ಕರೆಕ್ಟ್ ಅಲ್ಲ ಮೀನಾ?
ಅದು ಹುಚ್ಚರ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳೋರು ಹುಚ್ಚರೆ. ಒಂದ್ ಕೆಲ್ಸ ಮಾಡಪ್ಪ, ಆ ಮೀನಮ್ಮನ ಗಂಡನೇ ನನಗ್ ಗೊತ್ತಿರೋರು ಒಬ್ರು ಇದಾರೆ, ಅವ್ರ ಹತ್ರ ಕರ್ಕೊಂಡ್ ಹೋಗಿ 4 ಚಾವಟಿ ಏಟ್ ಕೊಡ್ಸು, ಎಲ್ಲ ಹೊಟ್ಟೋಗುತ್ತೆ. ಹಾಗೆ ದೆಬ್ಬ ಭೂತ ಹಿಡ್ದಿದ್ರೆ ಅದು ಹೊಟ್ಟೋಗುತ್ತೆ. ದೆವ್ವ ಮೀನಮ್ಮನ್ ಯಾಕೆ ಇರ್ಕೊಳತ್ತೆ? ತುಂಬಾ ಓದಿ 5 ಡಿಗ್ರಿ ತಗೊಂಡಿರ್ತಾರಲ್ಲ ಅವ್ರನ್ನ ಹೋಗಿ ಇರ್ಕೊಳತ್ತೆ. ಹೋಗ್ ನಿಮ್ ಮಗನ್ ಕೊಡ್ಸು ಚಾವಟಿ ಏಟನ್ನ. ಅಪ್ಪಿ ಯಾಕೋ ನನ್ ವಿಷಯ ಬರ್ತೀಯಾ? ನನ್ಪ ನಾನು ಇಲ್ವಾ? ನನಗೂ ಅದೇ ಬ್ಯಾನ್ಗಳು. ನೀನ್ ಆವಾಗವಾಗ ತಪ್ಪು ಮಾಡ್ತಾ ಇರ್ಬೇಕು, ನಾನು ಆವಾಗವಾಗ ತಲೆ ಮೇಲೆ ಹೊಡಿತಾ ಇರ್ಬೇಕು. ಅದ್ಯಾಕೋ? ನನಗದ್ರಳು ಒಂಥರ ಸಂತೋಷ. ಓಕೆ 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 ಅವ್ರ ಬಗ್ಗೆ ಬಿಡಿ. ಮೀನಮರಿ, ನೀವ್ ಸತ್ಯ ಹೇಳಿ, ಆ ಲೂಸ್ ಕ್ಯಾರೆಕ್ಟರ್ನ ನೋಡಿ ನೀವ್ ಹೆದರ್ಕೊಂಡ್ಬಿಟ್ಟಿದೀರಾ? ಇಲ್ಲ ಶ್ರುತಿ, ಹಾಗಾದ್ರೆ ಬೇರೆ ಏನ್ ಕಾರಣ? ಅಯ್ಯೋ ಇವಳು ಯಾಕೆ ಪದೇ ಪದೇ ನನ್ ಕಡೆನೆ ನೋಡ್ತಾ ಇದ್ದಾಳೆ ದೇವ್ರೆ, ಕಣ್ಗೆ ಡೂ ಒನ್ ಥಿಂಗ್ ಸೂರ್ಯ ಅವ್ರೆ, ಮೀನಮರಿನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡ್ ಹೋಗ್ಬಿಡಿ. ಅವ್ರು ಏನೇ ಇವ್ರ ಮನ್ಸಲ್ಲಿದ್ರು ಹೊರಗ್ ತಂದ್ಬಿಡ್ತಾರೆ. ಇದು ಯಾವ್ದೋ ಐಡಿಯಾ ಸಣ್ಣಾಗಿದೆಯಲ್ಲ, ಸೂಪರ್ ಮೈಕಮ್ಮ ನೀನು. ಮೀನಾ, ಅದೇನೋ ಪರೀಕ್ಷೆ ಮಾಡ್ಸೋಣ ಬಾ. ಬೇಡ. ಅವ್ರು ಏನ್ ಸಮಾಚಾರ? ಅಲ್ಲ ನೀನ್ ಅವ್ರಿಗೆ ಅಂತದೇನು ಆಗಿಲ್ಲ, ಕೆಟ್ಟ ಕನ್ಸ್ ಬಿದ್ದಿರ್ಬೋದು ಅಷ್ಟೇನೆ. ಅದು ಕನ್ಸೆ ಆಗಿದ್ರೆ ತುಂಬಾ ಚೆನ್ನಾಗಿರೋದು. ಅವರು ಭಯ ಪಟ್ಟಿದ್ದಾರೆ ಅಷ್ಟೇ. ನೀನವ್ರೆ ದಯವಿಟ್ಟು ಭಯ ಪಡ್ಬೇಡಿ, ಏನೂ ಆಗಿಲ್ಲ ಅನ್ನೋಂಗಿದ್ಬಿಡಿ. ನಿಮ್ಗೆ ಯಾಕೆ ಹಾಗಿರೋದಕ್ ಆಗ್ತಿಲ್ಲ? ನೀನ್ ಯಾಕೆ ರೋವಿನ ಅಷ್ಟೊಂದ್ ಬೇಜಾರಾಗ್ತಿದ್ಯಾ? ಯಾರ್ ಹೆಂಗ್ ಬೇಕಾದ್ರೂ ಇರ್ಲಿ ಬಿಡು, ನಿನ್ ಯಾಕ್ ಬೇಕು? ಇಲ್ಲ ಒಂದ್ ಮಾಡೋಣ. ನನಗ್ ಗೊತ್ತಿರೋ ಒಬ್ರು ಇದಾರೆ, ಅವ್ರ ಹತ್ರ ಹೋಗಿ ಕಾಯ್ತಾ ಕಟ್ಸ್ಕೊಂಡ್ಬಿಟ್ರೆ ಭಯ ಗಾಳಿ ಸೋಕು ಯಾವ್ದು ಇರಲ್ಲ, ಎಲ್ಲ ಓಡಾಡ್ಬಿಡುತ್ತೆ. ಅಯ್ಯೋ ರೀ, ನನ್ಗಂತದ್ ಏನೂ ಆಗಿಲ್ಲ. ನೀನ್ ಆದ್ರೂ ಮೊದ್ಲಿನ ತರ ಇಲ್ಲ ಕಣ ಮೀನ. ನೀನು ನೋಡೆ ನಿನ್ನ ಮಗ ನೋಡಿ, ನಗು ಮಾಯ ಆಗೋಗಿದೆ, ಸಪ್ಪಗಿರೋ ಹೊಂದ್ಗೊನೆ ಸೊಪ್ಪಿದ್ದಂಗ ಆಗೋಗಿದ್ಯಾ. ಕೆಲ್ಸ ಮಾಡ್ಬೇಕಲ್ಲ ಅಂತ ಡೌ ಮಾಡ್ತಿದೆ ನಂಗೆ. ಅಮ್ಮ, ಇದನ್ನ ಇಂಗ್ಲಿಷ್ ಅಲ್ಲಿ ಅಟೆನ್ಷನ್ ಸೀಕಿಂಗ್ ಪ್ರೋಸೆಸ್ ಅಂತ ಕರೀತಾರೆ. ಏನು ಹಂಗಂದೆ? ಎಲ್ರು ನನ್ನೇ ನೋಡ್ಲಿ, ಎಲ್ರು ಮುಂದೆ ನಾನು ಹೈಲೈಟ್ ಆಗ್ಲಿ, ಎಲ್ರು ನನ್ ಬಗ್ಗೆ ಅಯ್ಯೋ ಪಾಪ ಅನ್ಲಿ ಅಂತ. ಮನೋಜ್ ಪ್ಲೀಸ್, ನಿಮ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ, ಚೆನ್ನಾಗಿರಲ್ಲ. ಮೀನಮ್ಮಗೋಸ್ಕರ ಈ 5 ಡಿಗ್ರಿ ಮನೋಜನೇ ದಿಗ್ಲಿ ಬೀಳತ್ರ ಆವಾಜ್ ಆಗ್ತಾ ಇದ್ಯಾ? ಹಾಗಲ್ಲ ಮನೋಜ್, ನೀನು ತುಂಬಾ ಒಳ್ಳೆಯವರು, ಅವ್ರ ಈ ತರ ಚೀಪ್ ಟ್ರಿಕ್ಸ್ ಎಲ್ಲ ಮಾಡಲ್ಲ. ಅಯ್ಯ, ನೀನೇನಮ್ಮ ನೀನು? ನನ್ನ ಮಗ ಮನೋಜ ಹೇಳ್ದಂಗೆ ಎಲ್ರು ಅವಳ ಕಡೆನೆ ಗಮನ ಕೊಡ್ಲಿ ಅಂತ ಆಡ್ತಿರೋ ಆಟ ಇದು. ನೋಡ್ದೇನೆ ಮೀನೋ, ನೀನ್ ಸೈಲೆಂಟ್ ಆಗಿದ್ರೆ ಎಲ್ರು ಹಿಂಗೆ ಏನೋ ಬಾಯಿ ಬಂದ ಮಾತಾಡ್ತಾನೆ ಇರ್ತಾರೆ. 4 ಹೆಜ್ಜೆ ಮುಂದೆ ಹಾಕಿ ಏನೋ ಒಂದ್ ತೀರ್ಮಾನಕ್ಕೆ ಬಾ. ಇದಕ್ಕೆ ನಾನ್ ಹೇಳಿದ್ದೆ ಮೆಡಿಸಿನ್ ಸೂರ್ಯ ಅವ್ರೆ. ಬೇಡ 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 ಅಂದ್ರೆ ಅದು ಒಂದ್ ಕೆಲ್ಸ ಮಾಡಿ, ಅದೇನೋ ನೀವು ತಾಯ್ತಾ ಕಟ್ಟೋರ್ ಗೊತ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಹೋಗೋಣ. ಆಯ್ತು ಏನೋ ನಿರ್ಧಾರಕ್ಕೆ ಬಂದಿಲ್ಲ, ರವಷ್ಟು ಸಮಾಧಾನ ಆಯ್ತು. ಆಯ್ತಲ್ಲ, ನನ್ ಮಗ ಸುಸ್ತಾಗ್ ಬಂದಿದ್ದಾನೆ, ಜೋಳ ತಂದಿದ್ದಾನೆ, ಸ್ವಲ್ಪ ಬೇಯಿಸ್ಕೊಡೋಗು. ಅಲ್ಲ ಸಕ್ರೆ, ಬೇಯಿಸು ಅಂತ ಹೇಳಿದ್ದು, ಬಡ್ಸು ಅಂತ ಹೇಳಿಲ್ಲ ಕಣ. ನನ್ ಮಗನಿಗೆ ನನ್ ಕೊರೋಗ್ ಗೊತ್ತು, ಬೇಯಿಸಿಟ್ರೆ ಸಾಕು. ಮನೋಜ ಪಾಪ ಕೈ ಕಾಲ್ ಮುಖ ತೊಳ್ಕೊಂಬ. ಓಕೆ ಮಮ್ಮಿ, ಓಕೆ ಲವ್ ಯು. ಕಣಪ್ಪ, ಹೋಗಪ್ಪ. ಮಾತಾಡಿ ಸತ್ಯ ಹೇಳ್ತಾಳೆ ಅಂತ ಅನ್ಕೊಂಡ್ರೆ ಇವಳು ಮಾತಾಡ್ದೇನೆ ಸತ್ಯ ಹೇಳೋ ಆಗ್ದೆ. ದೇವ್ರೆ, ಏನಾದ್ರು ಆಗ್ಬಿಡ್ಬಾರ್ದ? ನಮ್ ವಿಷಯ ಮಾತ್ರ ಹೊರಗಡೆ ಬರ್ಬಾರ್ದು. ಬಮ್ಮ ಜೋರು ಇಲ್ಲೇ ಇದಾರೆ. ಆ ಕಡೆ ಹೋಗುದು. ಬಮ್ಮ ಗುರುಗಳೇ ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಕೂತ್ಕೊಳ್ಳೋಣ ಮಾತಾಡೋಣ. ಏನಪ್ಪ ಸಮಸ್ಯೆ? ಊರ್ಗೋಯ್ತು ಸ್ವಾಮಿಗಳೇ. ಇವಳು ಇದಲ್ಲ, ಇವಳು ನನ್ನ ಹೆಂಡತಿ ಮೀನಾ ಅಂತ ಅಂದ್ಬಿಟ್ಟು ಈ ಭಯಕ್ಕೆ ಭಯ ಪಡಿಸೋ ಭಯೋತ್ಪಾದಕಿ ಇದ್ದಂಗಿದ್ಲು. ಅಲ್ಲಿಂದ ಬಂದಾಗಿಂದ ಯಾಕೋ ತುಂಬಾ ಎದುರ್ಕೊಂಡು ಹೋಗ್ಬಿಡೋ ಅಂತ ಅದಾಳೆ. ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಉತ್ತರಕ್ಕೆ ತಿರುಗಿದ ಮುಖ ದಕ್ಷಿಣಕ್ಕೆ ವಾಲ್ತಾನೆ ಇಲ್ಲ ಸ್ವಾಮಿಗಳೇ. ಅದು ಏನಾಗಿದೆ ಅಂತ ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ ಪ್ಲೀಸ್? ನೋಡಿ, ಅಲ್ಲಿ ಯಾವ್ದೋ ಕೀ ಕೊಟ್ಟು ಬೊಂಬೆ ತರ ಹೋಗಿದ್ದಾಳೆ, ನೀವೇ ಸರಿ ಮಾಡ್ಬೇಕು. ನೀನ್ ಸ್ವಲ್ಪ ಹೊರಗಿರಪ್ಪ, ನಾನು ಮಾತಾಡಿ ಕಳಿಸ್ತೀನಿ. ಆಗ್ಬೋದು. ಮೀನಾ, ನಿನಗೆ ಏನಾಗ್ತದೆ ಕರೆಕ್ಟಾಗಿ ಹೇಳ್ಕೊಡಮ್ಮ. ಆಚೆ ಬರ್ಬೇಕಾದ್ರೆ ಸಮಾಧಾನ ಬರ್ಬೇಕು. ಇವಾಗ್ಲೂ ಹೇಳ್ಬಿಡ್ತೀನಿ ಆಮೇಲೆ. ಸರಿ, ನಾನು ಆಚೆ ಇರ್ತೀನಿ ಸುಮ್ಮನೆ. ಅವು ಕರ್ಕೊಂಡು ಬಂದಾಗಿದೆ, ಮುಂದಿಂದು ಅವ್ರು ನೋಡ್ಕೋತಾರೆ. ಕೈ ಕೊಡಿ. ಯಾಕೆ ಗುರುಗಳೇ? ನಾಡಿ ಹಿಡಿದ್ರೆ ನಿಮ್ಮ ಒಳಗಿನ ಭಯ ಏನು ಅಂತ ಗೊತ್ತಾಗುತ್ತೆ. ದೇವ್ರೆ, ಇವ್ರಿಗೆ ಏನೇ ಗೊತ್ತಾದ್ರು ಅದ್ ನಮ್ಮನೆಯವ್ರಿಗೆ ಗೊತ್ತಾಗ್ದೇ ಇರೋ ಹಾಗ್ ಮಾಡಪ್ಪ. ಅವ್ರಿಗೆ ಗೊತ್ತಾದ್ರೆ ಅದೇನ್ ಅನಾಹುತ ಆಗುತ್ತೋ ಏನೋ. ಅಯ್ಯೋ, ನನ್ನ ಕಾರ್ನ ನೋ ಪಾರ್ಕಿಂಗ್ ಹಾಕಿದೀನಿ. ಅಯ್ಯೋ, ಪೊಲೀಸ್ ಹಾವಳಿ ಬರೇ. ನಿನ್ನ ಮನಸ್ಸಲ್ಲಿರೋದು ಭಯ ಅಲ್ಲಮ್ಮ, ಗೊಂದಲ. ಭಯಕ್ಕೆ ನೀನು ಹೀಗಾಗೋಳು ಅಲ್ಲ ಅಂತ ಅನಿಸ್ತಾ ಇದೆ. ನಿನ್ನ ಮನಸ್ಸಲ್ಲಿ ಏನೋ ಒಂದು ಕಹಿ ವಿಷಯ ಇದೆ. ಇಲ್ಲ, ಹಾಗೇನಿಲ್ಲ. ನನಗೆ ನೀನು ಸುಳ್ಳು ಹೇಳ್ಬೋದು, ಮೋಸ ಮಾಡಬಹುದು. ನಿನಗೆ ನೀನೇ ಮೋಸ ಮಾಡ್ಕೊಳ್ಳಕ್ಕಾಗುತ್ತಾ ಮಗಳೇ? ನಿನ್ನ ಕಣ್ಣಲ್ಲಿ ಕಲ್ಮಶ ಕಾಣ್ತಾ ಇಲ್ಲ. ಈ ಸತ್ಯ ಹೊರಗಿದ್ರೆ ಏನಾಗುತ್ತೆ ಅದು ಹೆದರ್ತಾ ಇದ್ದಿ ಕಣಲ್ಲ. ಹೆದರ್ಬೇಡಮ್ಮ. ಕ್ಷೀರಸಾಗರ ಕಡ್ದಾಗ ಮೊದಲು ವಿಷನೇ ಬಂದಿದ್ದು, ಆಮೇಲೆ ಅಮೃತ ಬಂತು. ಕೆಲ ಸಾರಿ ಕೆಟ್ಟದವ ಹಿಂದೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇಡು. ನನ್ನ ಹತ್ರ ನೀನ್ ಏನು ಹೇಳೋದ್ ಬೇಡ. ನಾನ್ ನಿನ್ಗೆ ಒಂದು ದಾರ ಕೊಡ್ತೀನಿ, ಅದನ್ನು ನಿನ್ನ ಗಂಡನ ಕೈಯಿಂದ ನಿನ್ ಕೈಗೆ ಕಟ್ಟಿಸ್ಕೊ.
ನಿನ್ನ ಮನಸ್ಸಿಗೆ ಯಾವಾಗ ನಿಂಗ್ ಸತ್ಯ ಹೇಳ್ಬೇಕು ಅನಿಸ್ತೋ ಆವಾಗ ಹೇಳು. ತಗೊಳಮ್ಮ. ನಾನ್ ಬರ್ತೀನಿ ಗುರುಗಳೇ. ಏನತ್ತಾ ಚೆಕಪ್ ಎಲ್ಲ ಮುಗಿತಾ ಏನಂತಾರೆ ಡಾಕ್ಟ್ರು? ಆಸ್ಪತ್ರೆ ಕರ್ಕೊಂಡ್ ಬಂದಿದ್ರಾ? ಇದು ಒಂಥರ ಆಸ್ಪತ್ರೆನೇ ಕಣೆ ಮೀನಾ. ಮಂತ್ರವಾದಿ ಆಚೆ ಜ್ಯೋತಿಷಿ ನೋಡೋದಕ್ಕೆ ಒಳ್ಳೆ ಮನೋರೋಗ ತಜ್ಞ ತರ ಕಾಣಿಸ್ತಾ ಇದ್ರು ಅಲ್ವಾ? ಸರಿ ಆಯ್ತು, ಏನಂತೆ? ಭಯ ಬಿದ್ದಿದ್ದೀರಾ? ಈ ತಾಯ್ತನ ನಿನ್ ಗಂಡನ್ ಕೈಲಿ ಕಟ್ಟಿಸ್ಕೊ ಅಂತ ಹೇಳಿದ್ರು. ಗಟ್ಟಿ ಕಣೆ ಮೀನ ನೀನು. ಆಮೇಲೆ ಮೀನಾ, ರಾಕ್ಷಸನಂತ ಗಂಡ ನಿನ್ನ ಜೊತೆಗಿರ್ಬೇಕಾದ್ರೆ ನೀನು ಬೇರೆ ಯಾವ್ದಕ್ಕೂ ಭಯ ಪಡೋದ್ರಲ್ಲಿ ಅರ್ಥನೇ ಇಲ್ಲ ಕಣೆ. ನೀನು ಏನೇ ನೀನು ಹಿಡ್ಕಾಯ್ತು ಎಲ್ ಕಟ್ಬೇಕು ಇವಾಗ? ಕಟ್ಬೇಕಾ ಅಲ್ವೇ ಮೀನಾ? ನಾನು ನಿನ್ನ ಜೊತೆಗಿರ್ಬೇಕಾದ್ರೆ ಅದು ಯಾವ ಬ್ರಹ್ಮ ರಾಕ್ಷಸಿ ಪರಂಭೂತ ನಿನ್ನ ಹತ್ರ ಬರೋಕ್ ಸಾಧ್ಯನೇ? ಸಾಧ್ಯನೇ ಇಲ್ಲ. ನೋಡು, ನೀನು ಇಂಥದಕ್ಕೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ಕರ್ಗಿ ಮಂಜುಗಡ್ಡೆ ಆಗ್ಬಿಡ್ಬೇಡ. ಆಮೇಲೆ ಇವಾಗ್ಲೂ ಹೇಳ್ತಾ ಇದೀನಿ ನೋಡಿ, ಮನೆಗೆ ಹೋಗಮ್ಮ. ನಿಮ್ ಮನೆಗ್ ಹೋದ್ಮೇಲೆ ಯಾಕೆ ಹಿಂಗಿದ್ಯಾ ಅಂತ ಪದೇ ಪದೇ ಕೇಳೋಂಗಿಲ್ಲ. ನೀನ್ ಅಲ್ಲಿಗೆ ಹೋದ್ಮೇಲೆ ಹಿಂಗೆ ಇದ್ರೆ ನೀನ್ ಯಾಕೆ ಹಿಂಗಿದೆ ಅಂತ ನಾನು ಕೇಳ್ತೀನಿ. ಇವಾಗ ಹೇಳ್ತಾ ಇದೀನಿ, ಆದಷ್ಟು ಬೇಗ ಚೇಂಜ್ ಆಗ್ಬಿಡು. ಹಿಂಗೆ ಆದ್ರೆ ಅಷ್ಟೇ, ಆಮೇಲೆ ಗುಂಬಿಡ್ತೀನಿ ನಾನಿಲ್ಲ. ಟ್ರೈ ಮಾಡ್ತೀನಿ. ಹಿಂಗಾಯ್ತು ಅಥವಾ ಕಟ್ಕೊಂಡು ಒಂದಿನ ಅಂತಿರ್ತದೆ. ಏನ್ ಡ್ರೈವರ್ ಸೀಟ್ ಕೂತ್ಬಿಡ್ತೀಯ? ಆ ಕಡೆ ಗೊತ್ತಮ್ಮ. ಈ ಸತ್ಯನ ನೀವ್ ಹೇಳೋದ್ ಬೇಡ ಇನ್ನ. ಮತ್ ಸಮಯ ನೋಡಿ ನಾನೇ ಹೇಳ್ತೀನಿ. ತಾನೇ ಮನೆಯವ್ರ ಜೊತೆ ಮಾತಾಡ್ತೀನಿ. ಲೇ ಹಾಲ್ ತರ್ತೀನಿ ಅಂತ ಬಂದೋಳಿ ಏನೇ ಮಾಡ್ತಾ ಇದ್ಯಾ? ಹಲ್ ಕಾಯ್ತಿದೆ. ಏಯ್ ತೆಗದ ಹಂಗೆ ವಾಂಚ್ ಬಿಸಾಕ್ಬಿಡ್ತೀನಿ ನಿನ್ನ. ಲೇ ಯಾಕೆ ಹಂಗಿದ್ಯಾ ನೀನು? ಏನಿಲ್ಲ ಬಿಡಿ. ಅಯ್ಯೋ ಅದೇ ಹೇಳಿ ಏನಿಲ್ಲ ಅಂತ ಅನ್ಕೊಂಡೆ. ಯಾಮರ್ಸ್ತಾ ಇದ್ದಿಲ್ಲ ಹೋಮ ನೀನು. ಏನು ನನ್ ಕಿವಿ ಫ್ಲವರ್ ವಾಸ್ ಇಡೋಕ್ ಬರ್ತಾ ಇದ್ಯಾ? ಇದೆಲ್ಲ ಚೆನ್ನಾಗಿರಲ್ಲ ನೋಡು. ಅದ್ ಏನಾಯ್ತು ಹೇಳು? ಏನಿಲ್ಲ ರೀ, ನಾನೇನು ಮಾತಾಡ್ತಿಲ್ವಲ್ಲ. ಅದೇ ಯಾಕೆ ಅಂತ ಕೇಳ್ತಾ ಇರೋದು. ಲೇ ನಾನಿನ್ ಗಂಡ ಕಣೆ, ನಿನ್ ಜೊತೆ ನಿನ್ನಲ್ಲೇ ಇರೋನು. ಇಲ್ಲ ಕಣೆ ಮೀನಾ, ನನ್ನ ಹತ್ರ ಯಾವ್ದೋ ಗಂಭೀರವಾದ ವಿಷಯ ಮುಚ್ಚಿಡ್ತಾ ಇದೆಯಾ ನೀನು? ಮೀನಾ, ಅದೇನ್ ಬೇಕಾರಾಗೋಗಿ ಅದೇನ್ ಮುಚ್ಚಿಟ್ಟಿದ್ಯೋ ಅದ್ ಪ್ರತಿಯೊಂದು ಇವತ್ತು ನನ್ನ ಹತ್ರ ಹೇಳಲೇಬೇಕು. ಆಗಲ್ಲ. ನಾನು ಬಿಡಲ್ಲ. ನೀನು ಸತ್ಯ ಹೇಳಲಿಲ್ಲ ಅಂತಂದ್ರೆ ನನ್ನ ಮೇಲೆ ಆಣೆ. ಅಯ್ಯೋ ಯಾಕ್ರಿ ಸತ್ಯ ಆಣೆ ಪ್ರಮಾಣ ಎಲ್ಲ ಮಾಡಿ ನನ್ನ ಈ ಕಠಿಣ ಪರಿಸ್ಥಿತಿ ಸಿಗಾಸ್ತಿದ್ದೀರಾ? ಇಕ್ಕಟ್ಟ ಸಿಕ್ಕಾಕ್ಸ್ತಾ ಇಲ್ಲ ಮೀನಾ, ಈ ಬಿಕ್ಕಟ್ಟಿಂದ ನಿನ್ನ ಹೊರಗೆ ತರೋ ಪ್ರಯತ್ನ ಮಾಡ್ತಾ ಇದೀನಿ. ಹೇಳಮ್ಮ, ಏನಾಯ್ತು ಹೇಳಮ್ಮ. ಇಷ್ಟ ದಿನ ನಮ್ ಕಣ್ ತಪ್ಸಿ ಆಟ ಆಡಿಸ್ತಿದ್ರು ನಮ್ಮನೆಯವರೇ. ಯಾವ ವಿಷಯ ಮಾತಾಡ್ತಾ ಇದೀಯಾ? ರೋಹಿಣಿ ವಿಷಯ. ಏನಪ್ಪ ಹೊಡ್ರದು? ರೋಹಿಣಿಗೆ ಇನ್ನೊಂದು ಹೆಸರು ಇದೆ. ಏನ ಹೆಸರು? ಕಲ್ಯಾಣಿ. ಯಾರ ಹೇಳಿ? ಯಾರು ಹೇಳು? ತುಂಬಾ ಗೊತ್ತಿರೋ ಹೆಸರು, ನನ್ ಸುತ್ತ ತಿರ್ಗಾಡ್ತಿದ್ದ ಹೆಸರು. ಕ್ರಿಶ್ ಅಮ್ಮ. ಹೌದು, ಆ ಕಲ್ಯಾಣಿನೇ ಈ ರೋಹಿಣಿ. ಅಂದ್ರೆ ಅವ್ರಿಗೆ ಏನೇ ನಿನ್ ಮಾತಿನ ಅರ್ಥ? ಸತ್ಯ ಅವ್ರಿಗೆ ಮನೋಜ್ ಜೊತೆ ಮದ್ವೆ ಆಗಕ್ಕೂ ಮುಂಚೆ ಆಲ್ರೆಡಿ ಮದ್ವೆ ಆಗಿತ್ತು. ಅದಕ್ಕೆ ಸಾಕ್ಷಿನೇ ಕ್ರಿಶ್. ಅವಳ ಅಜ್ಜೇನ ಬರಿಯಾಲ. ಇವತ್ತ ಆ ಲೇಡೀಸ್ ಫಿಂಗರ್ ನ ಬಿಂಡಿ ಫ್ರೈ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ನಮ್ಮ ಕೇಳ್ರಿ, ಆತರ ಮಾಡ್ಬೇಡ್ರಿ. ಸುಮ್ನೆರು, ಸೈಲೆಂಟ್ ಆಗಿರ್ಬೇಕಷ್ಟೇ. ಅಪ್ಪ ಏನಾಯ್ತು? ಯಾಕೆ ಹುಯ್ಕಿರ್ತಾ ಇದ್ಯಾ? ಏನೇ ಅದು? ಏನಾಯ್ತು? ಮನೋಜನಿಗೆ ಮದುವೆ ಆಗೋದಕ್ಕಿಂತ ಮುಂಚೆನೆ ರೋಹಿಣಿಗೆ ಒಂದು ಮದುವೆ ಆಗಿತ್ತು ಅಪ್ಪನ. ಅವಳ ಇನ್ನೊಂದು ಹೆಸರು ಕಲ್ಯಾಣಿ, ಅವಳ ಮಗನೇ ಕ್ರಿಶ್. ರೋಹಿಣಿ ರೋಹಿಣಿ ಸದ್ಕೊಟ್ಬಿಡ್ಲಮ್ಮ. ಅಮ್ಮ, ಈ ಸೂರ್ಯ ಇನ್ನೊಂದ್ ಕೊಲೆ ಮಾಡ್ಬಿಡ್ಲಮ್ಮ. ಯಾಕೆ ಈ ಸತ್ಯ ಸಾಮಾನ್ಯವಾದಲ್ಲ. ಅದೆಷ್ಟ್ ಜನಗಳು ಪ್ರಾಣ ತೆಗಿಯುತ್ತೋ. ತುಂಬಿ ಮನೆ ಖಾಲಿ ಆಗೋಗುತ್ತೆ. ಈ ಸುಖ ಸಂತೋಷ ನಿಮ್ಗೆ ಸಮಾಧಿ ಆಗೋಗುತ್ತೆ. ಏನ್ ಮಾಡಿ ನಾನು ಈ ಸತ್ಯನ ಇನ್ನು ಎಷ್ಟ್ ದಿನ ಅಂತ ಕಾಪಾಡ್ಕೊಳ್ಳಿ ನಾನು? ಯಾಕಿಂತ ಶಿಕ್ಷೆ ಕೊಟ್ಬಿಟ್ಟೆ ನೀನು? ಏನಾಯ್ತು ಮೀನಾ, ಯಾಕೆ ಅಳ್ತಾ ಇದೀರಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹೊರಗ್ ಬರ್ತಿರೋ ಕಂಡಿಡಿದು ತಾರ ವಿಷಯನ ಹೊರಗ್ ತರ್ಬೇಕು. ಮನೋಜ್ ಅವ್ರು ಮಾಡಿದ ತಪ್ಪ ಕಂಡಿಡಿಬೇಕು ಅಂತ ಹೋರಾಡ್ತಿದ್ದೆ. ಆದ್ರೆ ಸಿಡಿಲ್ ಬಡ್ದಂಗ್ ಬಡಿತು ನಿನ್ ವಿಷಯ. ಮನೋಜ್ ಅವರು ಯಾವ ತಪ್ಪನ್ನು ಮಾಡಿರಲ್ಲ ಮೀನಾ. ಅವ್ರ ಮೇಲೆ ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಭಗವಂತ ನರಿಗೆ ಅಂತ ಸಿಂಗನ ಜೋಡಿ ಮಾಡಿರಲ್ಲ. ನರಿನೇ ಜೋಡಿ. ಗುಬ್ಬಚ್ಚಿ ಗೂಡಿಗೆ ಕಾಳ ಸರ್ಪ ಬಂದ್ಬಿಟ್ರಲ್ಲ ನೀನು. ನಿನ್ ಸ್ವಾರ್ಥಕ್ಕೆ ಇಷ್ಟೂ ಜನ ಜೀವನ್ ಜೊತೆ ಆಟ ಆಡ್ತಾ ಇರೋ ಬಯೋದ್ ಪಾದಕರು ನೀನು ಮತ್ತೆ ನಿನ್ ಗಂಡ. ಪ್ಲೀಸ್ ಈಗೆಲ್ಲ ಮಾತಾಡ್ಬೇಡಿ. ಇಲ್ಲ, ಸಮಾಧಾನವಾಗಿ ನೀವೇನು ತಪ್ಪೇ ಮಾಡಿಲ್ಲ, ನೀವು ತುಂಬಾ ಒಳ್ಳೆಯವರು ಅಂತ ಸುಮ್ನೆ ಇದ್ಬಿಡ್ಲಾ? ಇದ್ರೆ ಏನ್ ಕಪ್ಪು ಮೀನಾ, ನನಗ್ ನೀವ್ ಸಪೋರ್ಟ್ ಮಾಡಿ ನಿಮಗ್ ನಾನ್ ಸಪೋರ್ಟ್ ಮಾಡ್ತೀನಿ. ನನಗೆ ನಿನ್ ಸಹಾಯದ ಅವಶ್ಯಕತೆ ಏನಿದೆ? ಆದ್ರೆ ನನಗ್ ನಿಮ್ ಸಹಾಯ ಬೇಕೇ ಬೇಕು ಮೀನಾ ಅವ್ರೆ. ನೀವ್ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಈ ಸತ್ಯ ಗೊತ್ತಿಲ್ಲ, ನೀವ್ ಕಂಡಿದ್ದಲ್ಲ ಕನ್ಸು ಅಂತ ಅನ್ಕೊಂಡಿದ್ದು ಬಿಡಿ. ನನ್ನಂತ ಪಾಪದವ್ಳನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ದೀರಲ್ಲ, ಮನುಷ್ಯತ್ವನೇ ಇಲ್ವಾ? ಬಪ್ಪರೆ ಹುಡುಗಿ, ನನಗ್ ಮನುಷ್ಯತ್ವ ಇಲ್ಲ ಅಲ್ವಾ? ನೀವುಗಳು ಮನುಷ್ಯತ್ವದ ಮೇಲು ಪರ್ವತ
ಅಲ್ವಾ? ಅದ್ಯಾವತ್ ಮುಚ್ಚಿಟ್ಟಿರೋ ಈ ಸತ್ಯ ಹೊರಗ್ ಬಂದ್ಬಿಡುತ್ತೋ, ಈ ಮನೇಲಿ ಯಾವತ್ ದೊಡ್ಡ ರಾಧಾಂತರ ಆಗುತ್ತೋ ಅಂತ ನಾನು ಎದುರುತ್ತಾ ನಿಂತಿದ್ರೆ ನೀವು ನನಗೆ ಮನುಷ್ಯತ್ವದ್ ಪಾಠ ಮಾಡೋದಕ್ ಬರ್ತಿದ್ದೀರೋ? ಹಾಗಲ್ಲ ಮೀನಾ ಅವ್ರೆ, ದುಡುಕಿ ನೀವ್ ಬಾಯ್ ಬಿಟ್ರೆ ನನ್ನ ಬದುಕು ಬಾವಿಗ್ ಬೀಳುತ್ತೆ. ನಂದ್ ಬಿಡಿ, ತಪ್ಪೋ ಸರಿನೋ ಬದುಕ್ಬೇಕು ಅಂತ ಹಠ ತೊಟ್ಟೆ, ಸಾಯಕ್ಕೂ ಸಿದ್ಧ. ಆದ್ರೆ ಮೀನಾ, ಆ ಮಗು, ನನ್ ಮಗ ಕ್ರಿಶ್ ಏನ್ ಮಾಡಿದಾನೆ? ಈ ಸತ್ಯನ ಹೇಳಿ ಅವ್ನ್ ಸಾವಿಗ್ ಕಾರಣ ಆಗ್ತೀರಾ ಮೀನಾ ನೀವು? ಯಾಕ್ರಿ ಈಗ ನನ್ನ ಹೆಂಗ್ ಮಾಡ್ತಿದ್ದೀರಾ ನೀವು? ಛೀ, ಖಂಡಿತ ಇಲ್ಲ. ಮುಂದೆ ಆಗೋ ಅನಾಹುತನ ನೆನ್ಸ್ಕೊಳ್ಳಿ ಮೀನಾ. ನೀವ್ ಹೇಳೋ ಸತ್ಯದಿಂದ ಯಾರು ಸಂತೋಷವಾಗಿರಕ್ ಆಗಲ್ಲ ಮೀನಾ. ಅದ್ ಎಷ್ಟು ಹೆಣಗಳು ಬೀಳುತ್ತೋ. ಮೀನಾ, ನೀವೊಂದ್ ಕೆಲ್ಸ ಮಾಡಿ ಏನಮ್ಮ, ಇನ್ನು ಏನ್ ಮಾಡ್ಬೇಕು? ನೀವ್ ಇಲ್ಲಿ ಇರ್ಬೇಡಿ, ಏನಾದ್ರೂ ನೆಪ ಹುಡ್ಕೊಂಡು ನಿಮ್ ತಾಯಿ ಮನೆಗ್ ಹೋಗ್ಬಿಡಿ. ನಿಮ್ ಮನ್ಸು ಸಮಾಧಾನ ಆಗ್ಲಿ ಮೀನಾ. ನನ್ ಬೇಕಾದ್ರೆ ಬನ್ನಿ, ಇಷ್ಟು ದಿನ ಹೇಗಿದ್ರೋ ಹಾಗೆ ಇದ್ಬಿಡಿ ಪ್ಲೀಸ್. ಓಯ್ ಮ್ಯಾಗು ಕಣೆ, ಏನೇ ನೀನು ಎಲ್ರ ಕಣ್ಣಲ್ಲಿ ನೀರ್ ಬರೋಷ್ಟು ಈರುಳ್ಳಿ ಹಚ್ತಾ ಇದೆಯಾ? ಕಿಸಿಯೋದು ನೋಡಿ, ಕಿಸಿಯೋದು. ಈರುಳ್ಳಿ ಅಲ್ಲೇ ಎದುರುಗಡೆ ಇದೆ, ಬರೀ ಮನೆನ ಖಾಲಿ ಮನೆನ ಜೀವ್ತಾ ಇದೆಯಲ್ಲ ನೀನು, ಜೀವ್ತಾ ಇದಿಲ್ಲ. ಅದು ಆ? ಚಾಕುನ ಸಾಣೆ ಹಿಡಿಯೋಣ ಅಂತ. ಚಾಕು ಸಾನೆ ಹಿಡಿತಾ ಇದೆಯಾ? ಆ ಪ್ಲಾಸ್ಟಿಕ್ ಮನೆ ಮೇಲೆ ಲೇ ಏನೇ ಬಂದೋಗಿರಿ, ನಿನಗೆ ಏನೇ ಮಾತಾಡ್ತಾ ಇದೀರಿ ನೀನು? ತಾಯ್ತಾ ಕಟ್ಸಿದಿನಲ್ಲೇ, ಇನ್ನೂ ಏನೋ ಇರಾದೆಗಳಿಂದು. ಸುಮ್ನೆ ಇರ್ರಿ, ಒಂದ್ 5 ನಿಮಿಷ ಇರಿ, ಈರುಳ್ಳಿ ದೋಸೆ ಮಾಡ್ಕೊಡ್ತೀನಿ, ಹಿಟ್ಟು ರೆಡಿ ಇದೆ. ಹಿಂಗೆ ಅನ್ಬಿಟ್ಟು ಅಲ್ಲಿ ಹೋಗಿ ಖಾಲಿ ಪಾತ್ರೆಗಳಲ್ಲಿ ಸೌಟಲ್ಲಿ ಆಡಿಸ್ತಾ ನಿಂತ್ಕೊಂಡ್ಬಿಡು. ನಮಗ್ ಬಂದಿರೋ ಟ್ರಿಪ್ಪು ಚಂಬುಲಿಂಗ ಅಂತ ಹೋಗ್ಬಿಡ್ಲಿ. ಲೇಟ್ ಆಯ್ತು, ನಾನ್ ಬರ್ತೀನಿ. ರೀ ತಿಂಡಿ ತಿಂಡಿ ಎಲ್ಲಾದ್ರೂ ಹೊರಗೆ ತಿನ್ಕೋತೀನಿ. ನನಗೆ ಲೇಟ್ ಆಯ್ತು ಕಣಮ್ಮ, ನಾನು ಬರ್ತೀನಿ. ಬೈ. ರೀ, ನನ್ನ ಕ್ಷಮಿಸ್ಬಿಡಿ. ಹೇಗೆ ತಿಂಡಿ ಮಾಡಕ್ಕಾಗಿಲ್ಲ ಅಂತನ? ಬಿಟಾಕೆ ಪರವಾಗಿಲ್ಲ, ನನಗೆ ಅಂತ ಲಕ್ಷ್ಮಮ್ಮನ್ ಬಂಡಿ ಇದೆ. ಒಂದ್ 16 ಪೂರಿ, 6 ವಡೆ, ಒಂದ್ ಅರ್ಧ ಬಕೆಟ್ ಸಾಂಬಾರ್ ಕುಡ್ಕೊಂಡ್ಬಿಡ್ತೀನಿ. ನೀನ್ ಏನಾದ್ರೂ ತಿನ್ನು, ಸರಿನಾ? ಬೈ ಕಣಮ್ಮ. ಲೇ, ಇನ್ನು ಆಪರೇಷನ್ ಮಾಡ್ತಾನೆ ಇದೀನಿ. ಅತ್ತೆ ಆಗೋಯ್ತತೆ, 10 ನಿಮಿಷ. ಅಲ್ಲ, ನಮ್ಮನ್ನೆಲ್ಲ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನೀನು? ನಾನು ನೋಡ್ತಾನೇ ಇದ್ದೀನಿ. 2 ದಿನದಿಂದ ನೆಟ್ಟಿಗೆ ಅಡಿಗೆ ತಿಂಡಿ ಮಾರಾಕಕ್ ಆಗ್ತಿಲ್ಲ ನಿನ್ ಕೈಯಲ್ಲಿ. ತೋರೆ, ನಿನಗೆ ದೆಬ್ಬ ಮೆಟ್ಕೊಂಡಿದ್ಯೋ ದೇವ್ರ ಮೆಟ್ಕೊಂಡಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ಮನೆ ಚಾಕ್ರಿಯಿಂದ ಎಸ್ಕೇಪ್ ಆಗ್ಬೋದು ಅಂತ ಮಾತ್ರ ಅನ್ಕೋಬೇಡ ನೀನು. ಗೌರ್ಮೆಂಟ್ ಜಾಬ್ ಅಂತ ಕೊಟ್ರು ಅದಕ್ಕೊಂದು ರಿಟೈರ್ಮೆಂಟ್ ಅಂತ ಇರುತ್ತೆ ಕಣೆ ಶಾಂತಿ. ಈ ಮಗು ಮೇಲೆ ಪಾಪ ಯಾಕೆ ಎಷ್ಟೊಂದು ದಬಾಯಿಸ್ತಾ ಇರ್ತೀಯ ನೀನು? ಅಲ್ಲ, ಇನ್ನೊಂದ್ 10 ನಿಮಿಷ ಬಿಟ್ಕೊಂಡ್ ಬರಕ್ಕಾಗಿಲ್ವಾ ನಿಮ್ ಕೈಯಲ್ಲಿ? ಆ ಅನ್ನಂಗಿಲ್ಲ, ಹೂ ಅನ್ನಂಗಿಲ್ಲ, ಹೂ ಅನ್ಕೊಂಡ್ ಬಂದ್ಬಿಡ್ತಾರೆ ರಂಗನಾಥಪ್ಪನವರು. ಮಗಳಿಗೆ ತೊಂದರೆ ಆಗ್ತದೆ ಅಂದ್ರೆ ತಂದೆ ಅದನ್ನು ಬರದೇ ಇರ್ತಾನೆ. ಅವಳು ಮನುಷ್ಯರು ಕಣೆ. ನೋವು, ಹಿಂಸೆ, ಸಂಕಟ, ಪ್ರೀತಿ, ಸಂತೋಷ ಎಲ್ಲ ಇದೆ ಅವಳಿಗುವೆ. ಗಾನದ ಎತ್ತು ದುಗ್ದಾಗಿ ದುಗಿತಾಳೆ. ಸರಿಯೇನೇ ಇರು. ಮತ್ತೆ ಈಗ ನನ್ ತಿಂಡಿ ಕತೆ ಏನು ಅದೇಲಿ? ಏನಮ್ಮ ಅದು? ಬಿಸಿ ಬಿಸಿಯಾಗಿ ಇಡ್ಲಿ ವಡೆ ತಂದಿದೀನಿ ಅಂತ ಎಲ್ರಿಗೂ. ಲೇ, ಗೋಲ್ಡ್ ಅನ್ನಪೂರ್ಣೇಶ್ವರಿ, ಇಲ್ ನೋಡು, 916 ಹಾಲ್ ಮಾರ್ಕ್ ಚಿನ್ನದ ಅನ್ನಪೂರ್ಣೇಶ್ವರಿ ನನ್ ರೋಹಿಣಿ, ಗೊತ್ತಾಯ್ತಾ? ಇಷ್ಟು ದಿನ ಮಾಡಾಕಿದ್ದನ್ನ ಗದಗದಿಯಲ್ಲೇ ಗಂಟ್ಲ ತನಕ ಅವಳನ್ನ ಡೂಪ್ಲಿಕೇಟ್ ಅಂತಿದ್ಯಾ ಇವಾಗ? ಮನೇಲಿ ಎತ್ತಿಲ್ಲ ಅಂದು ಪರವಾಗಿಲ್ಲ, ಮನಸ್ಸಿನಲ್ಲಿ ನಿಯತ್ತಿರ್ಬೇಕು. ಮನೆ ಹಾಳಿ. ಏನಪ್ಪ ನೀನು? ಅಮ್ಮ ಪಾಪ ಸುಮ್ನೆ ಇದೆ ಅಂತ ಯಾವಾಗ ಬೈತಾನೆ ಇರ್ತೀಯ ಬಾಯಿ ಬಂದಂಗೆ? ಕೊಡಪ್ಪ, ನೋಡು, ಯಾವಾಗ್ಲ ಹೂ ಮಾರೋಳ್ ಪರ ವಹಿಸ್ಕೊಂಡು ನನ್ನ ಬೈತಾರೇ ಇರ್ತಾರೆ. ಯಾಕಮ್ಮ ಹೂವಮ್ಮ, ಏನಿಂದು ಏನಿನ್ ಪ್ರಾಬ್ಲಮ್? ಮನೇನ ಮನೆಯಾಗಿರಕ್ ಬಿಡಲ್ವಾ ನೀನು? ಮನೋಜ್, ಅವ್ರು ಯಾವ ತಪ್ಪು ಮಾಡಿಲ್ಲ, ನೀವು ಸುಮ್ನೆ ಇರಿ. ಸರಿ ಬನ್ನಿ, ಎಲ್ರು ತಿಂಡಿ ತಿನ್ನೋಣ. ರವಿ, ಶ್ರುತಿ ಬನ್ವಿ. ಎಸ್, ತಿಂಡಿ ತಂದಿದ್ದೀನಿ ಎಲ್ರಿಗೂ. ಓ, ವಾಟ್ ಅ ಸರ್ಪ್ರೈಸ್! ನೀವೇನ್ ರೋಹಿಣಿ ಅವರೇ ಇಷ್ಟೊಂದು ಬದಲಾಗ್ಬಿಟ್ಟಿದೀರಾ? ಅದು ನೀವು ಮೀನಾ ಮರಿ ಒಟ್ಟೊಟ್ಟಿಗೆ? ಅದೇನು ಒಟ್ಟೊಟ್ಟಿಗೆನೋ ಏನೋ, ಹೊತ್ತೊತ್ತಿಗೆ ಹೊಟ್ಟೆಗೆ ಏನಾದ್ರು ಬೀಳ್ತಾ ಇರ್ಬೇಕು ಅಲ್ವೇನ ಮನೋಜ? ಸರಿ ಬನ್ನಿ, ಎಲ್ಲರೂ ತಿಂಡಿ ತಿನ್ನೋಣ. ಓಕೆ. ಮೀನಾ ಮರಿ, ನೀವು ಬನ್ನಿ. ಸಾರಿ, ಯಾಕೆ? ಅದು ಸೂರ್ಯ ಅವ್ರಿಗೆ ಏನಾದ್ರು ಮಾಡ್ತಾರೆ ಮೀನಾ ಅಂತ ನಾನ್ ಬರೀ 6 ಪ್ಲೇಟ್ ಇಡ್ಲಿ ವಡೆ ತಂದಿದ್ದೆ. ಪರವಾಗಿಲ್ಲ, ಬನ್ನಿ ಮೀನಾ, ನೀವೇ ತಿಂಡಿ ಮಾಡಿ, ನಾನ್ ಹೊರಗಡೆ ಹೋಗಿ ತಿನ್ಕೊಂಬರ್ತೀನಿ. ಕಂದ, ಮಾವ, ಒಂದ್ ಮಾತ್ ಕೇಳಿದ್ರೆ ತಪ್ಪಾಗಿ ತಿಳ್ಕೊಳಲ್ವಾ ತಾಯಿ? ಹೇಳಿ. ನಾನ್ ಬರೀ ಬಾಯಿ ಮಾತಿನ ತಂದೆ ಸ್ಥಾನ ಕೊಟ್ಟಿಲ್ಲ ಮಗಳೇ. ನಿನ್ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡಿದ್ದು. ಅದ್ರ ಪ್ರಕಾರ ನನ್ ಮನಸ್ಸಿಗೆ ಏನು ಅನಿಸ್ತಿದೆ ಹೇಳ. ನಿನಗೆ ಯಾವುದೋ ಒಂದು ನಿಗೂಢವ ಸತ್ಯ ಅರ್ಥ ಆಗಿದೆ. ನನಗ್ ಹೇಳ್ಕೊಡೋದ್ರಿಂದ ನಿನಗೂ ಸಮಾಧಾನ ಆಗ್ಬೋದು. ಸತ್ಯನ ನಾನ್ ಹೇಳ, ನೀನ್ ಹೇಳ್ತ್ಯಾ?